ರಾಜಣ್ಣ ಸಮಯ ಪ್ರಜ್ಞೆ 2 ಬಾರಿ ಹನಿ ಟ್ರ್ಯಾಪ್ನಿಂದ ಎಸ್ಕೇಪ್ ಆಗಲಾಗಿದೆ. ರಾಜಣ್ಣ ಬಳಿ 2 ಬಾರಿ ಹೋಗಿದ್ದ ಆ ಯುವತಿಯರು ಅನ್ನುವಂತಹ ವಿಷಯವನ್ನು ಕೂಡ ಹೇಳಿದ್ದಾರೆ. 2 ಬಾರಿಯೂ ಆ ಯುವತಿಯರನ್ನ ಓಡಿಸಿರುವ ರಾಜಣ್ಣ. ಸಹಕಾರಿ ಸಚಿವ ರಾಜಣ್ಣ ಅವರ ಮೇಲೆ 2 ಬಾರಿ ಈ ಅಟೆಂಪ್ಟ್ ಆಗಿದೆ. ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನ 2 ಬಾರಿಯೂ ಕೂಡ ಅವರು ಅದರಿಂದ ಎಸ್ಕೇಪ್ ಆಗಿದ್ದಾರೆ. ಯುವತಿಯರನ್ನ ಕಳಿಸಿ 2 ಬಾರಿ ಪ್ರಯತ್ನವನ್ನು ನಡೆಸಲಾಗಿದೆ. ಈ ಸಂದರ್ಭದಲ್ಲಿ ರಾಜಣ್ಣ ಪರ ಇರುವಂತಹ ಟೀಮ್ ಏನಿದೆ ಅವರು ವಿಚಾರಣೆಯನ್ನ ನಡೆಸಿದ್ದಾರೆ. ಯಾರವರು ಏನು ಅಂತ ಈ ವಿಷಯವೂ ಕೂಡ ಇಲ್ಲಿ ಪ್ರಸ್ತಾಪ ಆಯಿತು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ರಿಂದ. ಸುಕೇಶ್, ಯತ್ನಾಳ್ ಅವರು ವಿಷಯವನ್ನ ಪ್ರಸ್ತಾಪಿಸಿದ್ರು. ಆ ನಂತರದಲ್ಲಿ ರಾಜಣ್ಣ ಅವರು ಇದನ್ನ ಹೌದು ತನ್ನ ಮೇಲೆ ಪ್ರಯತ್ನ ಆಗಿದೆ ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯಾಗಿ ಆಗಿದೆ, ಇದು ಅವರ ಗಮನಕ್ಕೆ ಬಂದಿದ್ಯಾ, ಅದೆಲ್ಲದರ ಬಗ್ಗೆ ಏನು ಹೇಳಿದ್ದಾರೆ? ಇದರ ಜೊತೆ ಪ್ರಮುಖವಾಗಿ ರಾಜ್ಯದ ಸಚಿವರೊಬ್ಬರ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಅನ್ನುವಂಥ ವದಂತಿ ಕಳೆದ 1 ತಿಂಗಳಿಂದ ಸಾಕಷ್ಟು ಸದ್ದು ಮಾಡಿತ್ತು. ಆದರೆ ದೊಡ್ಡ ಮಟ್ಟದಲ್ಲಿ ಅದು ಬಹಿರಂಗವಾಗಿರಲಿಲ್ಲ. ಆದರೆ ಕಳೆದ ಕೆಲವು ದಿನಗಳಿಂದ ಇಲ್ಲ ಈ ರೀತಿ ಒಂದು ಆಗಿದೆ ಅನ್ನುವಂಥ ವಿಚಾರ ವಿಧಾನಸೌಧದ ಪಡಸಾಲೆಯಲ್ಲೂ ಕೂಡ ಚರ್ಚೆಗಳು ನಡೆದಿತ್ತು. ಆದರೆ ಯಾರು ಅನ್ನುವಂಥ ವಿಚಾರದಲ್ಲಿ ಯಾರ ಕಡೆಗೂ ಅಧಿಕೃತವಾಗಿ ಬೊಟ್ಟು ತೋರಿಸ ಅಥವಾ ಅಧಿಕೃತ ಹೆಸರನ್ನು ಹೇಳಿರಲಿಲ್ಲ. ಆದರೆ ಇವತ್ತು ಬೆಳಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಚಿವರೊಬ್ಬರ ಹನಿ ಟ್ರ್ಯಾಪ್ಗೆ 2 ಬಾರಿ ಪ್ರಯತ್ನ ನಡೆದಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಈಗ ಅಧಿಕೃತವಾಗಿ ಸದನದ ಒಳಗೆ ಸಚಿವ ರಾಜಣ್ಣ ನನ್ನ ಹನಿ ಟ್ರ್ಯಾಪ್ ಮಾಡುವ ಪ್ರಯತ್ನವನ್ನು ಮಾಡಿದ್ರು 2 ಬಾರಿ ಅನ್ನುವಂಥ ನೇರವಾದ ಆರೋಪವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ತನಿಖೆಯನ್ನು ಉನ್ನತ ಮಟ್ಟದಲ್ಲಿ ನಡೆಸುವುದು ಗೃಹ ಸಚಿವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಇಡೀ ಸದನದಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇರುವಂಥದ್ದು, ಯಾರದು, ಯಾಕೆ ಪ್ರಯತ್ನ ಮಾಡಿಸಿದ್ರು, ಎಷ್ಟು ಜನ ಇದ್ದಾರೆ, ಅಥವಾ 48 ಜನರ ಹನಿ ಟ್ರ್ಯಾಪ್ ಆಗಿದೆ ಅಂತ ಸಚಿವ ರಾಜಣ್ಣ ಹೇಳಿದರೆ ಅವರ ಬಳಿ ಇರುವ ದಾಖಲೆ ಏನು, ಯಾವ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದಾರೆ, ಅಥವಾ ಅಷ್ಟೊಂದು ಸಿಡಿಗಳಿರುವಂಥ ಅಥವಾ ಪೆನ್ಡ್ರೈವ್ಗಳಿರುವಂಥ ವಿಚಾರ ರಾಜಣ್ಣ ಅವರಿಗೆ ಗೊತ್ತಾಗಿದ್ದು ಹೇಗೆ, ಇವೆಲ್ಲವೂ ಕೂಡ ಸಾಕಷ್ಟು ವಿಸ್ತೃತವಾದ ಚರ್ಚೆಯಾಗುವ ಮತ್ತು ತನಿಖೆ ಆಗಬೇಕಾದಂಥ ವಿಚಾರ ಆಗಿದೆ. ಆದರೆ ಇಷ್ಟು ದಿನ ತೆರೆಮರೆಯಲ್ಲಿ ಗುಸುಗುಸುವಾಗಿದ್ದಂಥ ವಿಚಾರ ಈಗ ಸದನದ ಒಳಗೆ ಬಹಿರಂಗವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಆ ತನಿಖೆ ಯಾವ ಮಟ್ಟಕ್ಕೆ ಸಾಗುತ್ತೆ ಅನ್ನುವಂಥದ್ದು ಪ್ರಮುಖವಾಗುತ್ತೆ ಕೂಡ.